ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕೋಳಿ ಮತ್ತು ಪಕ್ಷಿಗಳ ಭ್ರೂಣ ಮೊಟ್ಟೆ ಒಳಗೆ ಬೆಳೆಯೋದು ಹೇಗೆ? ಹೊಕ್ಕಳ ಬಳ್ಳಿ ಇರುತ್ತೆ ಪ್ರಾಣಿಗಳಲ್ಲಿ, ಮನುಷ್ಯರಲ್ಲಿ ನೀವು ನೋಡಿದಿರಲ್ಲ, ಮ್ಯಾಮಲ್ಸ್ ಅಲ್ಲಿ, ಸಸ್ತನಿಗಳಲ್ಲಿ. ಅದರಿಂದ ಪೋಷಕಾಂಶ ಹೋಗುತ್ತೆ ಮಗುಗೆ. ಆದರೆ ಹೊಕ್ಕಳು ಬಳ್ಳಿ ಅಂತ ಯಾವುದೇ ಕನೆಕ್ಷನ್ನೇ ಇಲ್ಲದೆ, ಹೊರ ಜಗತ್ತಿನಿಂದ ಯಾವುದೇ ಎನರ್ಜಿ ಒಳಗಡೆ ಹೋಗದೆ ಸೀಲ್ಡ್ ಮೊಟ್ಟೆ ಒಳಗಿರುತ್ತೆ ಅಲ್ವಾ? ಹೆಂಗೆ ಮತ್ತೆ ಮರಿ ಬೆಳೆಯೋದು ಹೆಂಗೆ? ರೆಕ್ಕೆ ಬುಕ್ಕ ಸಮೇತ ಹೊರಗೆ ಬರೋದು ಹೇಗೆ? ಅದಕ್ಕೆ ಆ ಸೀಲ್ಡ್ ಮೊಟ್ಟೆ ಒಳಗೆ ಬೆಳೆಯೋಕೆ ಬೇಕಾಗಿರುವಂಥ, ಆ ಜೀವದ ರೂಪವನ್ನು ಪಡೆಯೋಕೆ ಬೇಕಾಗಿರುವಂಥ ಎನರ್ಜಿ, ಶಕ್ತಿ ಹೇಗಿರುತ್ತೆ? ಎಲ್ಲಿಂದ ಬರುತ್ತೆ? ಆ ಪ್ರೋಸೆಸ್ ಏನು? ಒಂದು ಸಣ್ಣ ಕ್ರ್ಯಾಕ್ ಇದ್ದು ಒಡೆದೋದ್ರೂ ಕೂಡ ಆ ಮೊಟ್ಟೆ ಮರಿಯಾಗಲ್ಲ. ಮತ್ತು ಒಳಗೇನೆ ಇದೆಲ್ಲ ಹೇಗೆ ನಡೆದು ಬಿಡುತ್ತೆ? ಏನು ಪ್ರಪಂಚ ಇದೆ ಮೊಟ್ಟೆ ಒಳಗೆ ಗೊತ್ತಾ ನಿಮಗೆ? ಹಾಫ್ ಬಾಯ್ಲು, ಬಾಯ್ಲ್ಡು, ಬುರ್ಜಿ, ಈ ಥರ ನಾನಾ ಥರದಲ್ಲಿ ನೀವು ಮೊಟ್ಟೆಯನ್ನು ತಿಂದಿರ್ಬೋದು. ಯಾವತ್ತಾದರೂ ಇದನ್ನು ಯೋಚನೆ ಮಾಡಿದ್ದೀರಾ? ಅದರೊಳಗಿರೋ ಅದ್ಭುತ ಪ್ರಪಂಚದ ಬಗ್ಗೆ ಥಿಂಕ್ ಮಾಡಿದ್ದೀರಾ? ಜೊತೆಗೆ ಪಕ್ಷಿಗಳು ಇಡೋ ಪ್ರತಿಯೊಂದು ಮೊಟ್ಟೆ ಕೂಡ ಮರಿಯಾಗೋ ಸಾಮರ್ಥ್ಯವನ್ನು ಹೊಂದಿರ್ತಾವ. ಫಾರಂ ಕೋಳಿ, ಚಿಕನ್ ಆರ್ಡರ್ ಮಾಡಿದ್ರೆ ಪಟ್ಟ ಬರುತ್ತೆ ಅಥವಾ ನೆತ್ತಾಕಿರ್ತಾರೆ, ತಗೊಂಬಂದು ತಿಂತೀವಲ್ಲ ನಾವು. ಆ ಫಾರಂ ಕೋಳಿಗಳ ಒಂದು ಯಮಯಾತನೆಯ ಸ್ಟೋರಿ ಕೂಡ ಇದೆ. ಅದ್ರ ಬಗ್ಗೆ ನಿಮಗೆ ಐಡಿಯಾ ಇದೆಯಾ? ಎಲ್ಲವನ್ನ ಈ ವರದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸ್ನೇಹಿತರೆ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಬನ್ನಿ ಈಗ ಶುರು ಮಾಡೋಣ. ಗರ್ಭದಲ್ಲಿ ಬೆಳೆಯುತ್ತೆ ಮಗು. ಸ್ನೇಹಿತರೆ, ಮನುಷ್ಯರು ಮತ್ತು ಬೇರೆ ಬೇರೆ ಪ್ರಾಣಿಗಳ ವಿಚಾರಕ್ಕೆ ಬಂದರೆ ಮಗು ಹೊಟ್ಟೆಲಿ ಬೆಳೆಯುತ್ತೆ. ಹೊಟ್ಟೆಲಿ ಗರ್ಭಕೋಶದಲ್ಲಿ ಬೆಳೆಯುತ್ತೆ. ಮಹಿಳೆಯರಲ್ಲಿ ಅಂಡಾಶಯದಿಂದ ಮೊಟ್ಟೆ ರಿಲೀಸ್ ಆಗಿ ಗರ್ಭಕೋಶಕ್ಕೆ ಬರುತ್ತೆ. ಮೊಟ್ಟೆ ಅಂತ ಹೇಳಿದ್ರೆ ಕೋಳಿ ಮೊಟ್ಟೆ ಅಥವಾ ಈ ಓಡಿರೋ ಮೊಟ್ಟೆ ಅಲ್ಲ. ಮ್ಯಾಮಲ್ಸಲ್ಲಿ ಬೇರೆ ರೀತಿಯಾದ ವರ್ಕ್ ಆಗುತ್ತೆ, ಬಟ್ ಅದಕ್ಕೆ ಎಗ್ ಅಂತಲೇ ಕರೀತಾರೆ. ಕನ್ನಡದಲ್ಲಿ ಅಂಡಾಣು ಅಂತ ಕೂಡ ಹೇಳೋದು ನೀವು ಕೇಳಿರ್ಬೋದು. ಅಲ್ಲಿ ಪುರುಷರ ವೀರ್ಯ ಅದನ್ನು ಮೀಟ್ ಮಾಡಿ ಭ್ರೂಣ ಸೃಷ್ಟಿಯಾಗುತ್ತೆ. ಅದಕ್ಕೆ ಪ್ಲೆಸೆಂಟಾದಿಂದ ಕನೆಕ್ಟ್ ಆಗಿರೋ ಹೊಕ್ಕಳ ಬಳ್ಳಿಯ ಮೂಲಕ ಪೋಷಕಾಂಶ ಸಪ್ಲೈ ಆಗುತ್ತೆ. ಆದರೆ ಮೊಟ್ಟೆ ಇಡೋ ಜೀವಿಗಳಲ್ಲಿ ಇದೆಲ್ಲ ಹೇಗೆ ನಡೆಯುತ್ತೆ? ಸಣ್ಣ ಕೋಳಿಯಿಂದ ಹಿಡಿದು ಆಸ್ಟ್ರಿಚ್ ಪಕ್ಷಿವರೆಗೆ, ಮೊಸಳೆಯಿಂದ ಹಿಡಿದು ಡೈನೋಸಾರ್ಗಳು ಕೂಡ ಇದೇ ಮೊಟ್ಟೆಯಿಂದ ಹೊರಗೆ ಬಂದ್ವಲ್ಲ. ಹೆಂಗೆ ಮೊಟ್ಟೆಯಲ್ಲಿ ಇವುಗಳ ಬೆಳವಣಿಗೆ ಹೇಗಾಗುತ್ತೆ? ಈ ಅಚ್ಚರಿಯ ಸೈನ್ಸನ್ನು ತಿಳ್ಕೊಳ್ತಾ ಹೋಗೋಣ. ಮೊಟ್ಟೆ ಇಡೋದು ಯಾವಾಗ? ಮೊಟ್ಟೆ ಇಡೋ ಜೀವಿಗಳು ಒಂದೊಂದು ಸೀಸನ್ನಲ್ಲಿ ಮೊಟ್ಟೆ ಇಡ್ತವೆ. ಉದಾಹರಣೆಗೆ ಹಕ್ಕಿಗಳು ಸಮ್ಮರ್ ಸೀಸನ್ನಲ್ಲಿ ಹೆಚ್ಚಾಗಿ ಮೊಟ್ಟೆ ಇಡ್ತವೆ. ಮೊಸಳೆಗಳು, ದೈತ್ಯ ಮೊಸಳೆಗಳು ಕೂಡ ಇಡೋದು ಮೊಟ್ಟೆಗಳನ್ನೇ. ನವೆಂಬರ್ನಿಂದ ಮಾರ್ಚ್ ಅವಧಿಯಲ್ಲಿ ಮೊಸಳೆಗಳು ಮೊಟ್ಟೆ ಇಡ್ತವೆ. ಹಾವುಗಳು ಮಾರ್ಚ್ನಿಂದ ಮೇ ತಿಂಗಳ ನಡುವೆ ಮೊಟ್ಟೆ ಇಡ್ತವೆ. ಹೀಗೆ ಒಂದೊಂದು ಜೀವಿಗಳು ಒಂದೊಂದು ಸೀಸನ್ನಲ್ಲಿ ಮೊಟ್ಟೆ ಇಡ್ತವೆ. ಹೆಚ್ಚಾಗಿ ಬೇಸಿಗೆಯ ಅವಧಿಯಲ್ಲೇ ಮೊಟ್ಟೆ ಇಡೋದನ್ನು ನೀವು ನೋಡ್ಬೋದು. ಸೊ ಈಗ ನಾವು ಈ ವರದಿಯಲ್ಲಿ ಮುಂದುವರಿಬೇಕಾದ್ರೆ ಮೊಟ್ಟೆ ರಚನೆ ಬಗ್ಗೆ ತಿಳ್ಕೊಳ್ಳೋಕೆ ನಾವು ನಮ್ಮೆಲ್ಲರಿಗೂ ತುಂಬ ಚಿರಪರಿಚಿತವಾಗಿರೋ ಕೋಳಿಯನ್ನು ಮುಂದಿಟ್ಕೊಂಡು ನಾವು ಮುಂದುವರಿಯೋಣ. ಮೊಟ್ಟೆ ಹೇಗೆ ರಚನೆಯಾಗುತ್ತೆ? ಮೊಟ್ಟೆ ಸೀಸನ್ನಲ್ಲಿ ಕೋಳಿಗಳ ಓವರಿ ಅಂದರೆ ಅಂಡಾಶಯದಲ್ಲಿ ಮೊದಲಿಗೆ ಯೋಕ್ ಅಂದರೆ ಮೊಟ್ಟೆಯಲ್ಲಿ ಹಳದಿ ಬಣ್ಣದ ಭಾಗ ಇರುತ್ತಲ್ಲ, ಅದು ರಚನೆಯಾಗುತ್ತೆ. ಅದು ಫುಲ್ ರಚನೆ ಆದಮೇಲೆ ಓವರಿಯಿಂದ ರಿಲೀಸ್ ಆಗುತ್ತೆ. ನಂತರ ಯೋಕ್ ಓವಡಕ್ಟ್ ಅನ್ನೋ ಟ್ಯೂಬ್ನಲ್ಲಿ ಮುಂದಕ್ಕೆ ಸಾಗುತ್ತೆ. ಈ ವೇಳೆ ವಿಟಲೈನ್ ಮೆಂಬ್ರೇನ್ ಅನ್ನೋ ರಚನೆ ಯೋಕನ್ನು ಕವರ್ ಮಾಡಿರುತ್ತೆ. ಇದು ಯೋಕನ್ನು ಬ್ಯಾಕ್ಟೀರಿಯಾಗಳಿಂದ ಕಾಪಾಡುತ್ತೆ. ಈ ಟ್ಯೂಬ್ನಲ್ಲಿ ಸಾಗಿದಂತೆ ಒಂದು ಹಂತಕ್ಕೆ ಬಂದಾಗ ಯೋಕ್ ಸುತ್ತಲೂ ಎಗ್ ವೈಟ್ ರಚನೆಯಾಗುತ್ತೆ. ಮತ್ತೆ ಮುಂದೆ ಬಂದಾಗ ಅದರ ಸುತ್ತಲೂ ಕ್ಯಾಲ್ಶಿಯಂನಿಂದ ಮಾಡಲ್ಪಟ್ಟ ಶೆಲ್ ಅಥವಾ ಓಡು, ಮೊಟ್ಟೆಯ ಓಡು ರಚನೆಯಾಗುತ್ತೆ. ಈ ಕಂಪ್ಲೀಟ್ ಪ್ರೋಸೆಸ್ಗೆ 1 ದಿನ ಬೇಕಾಗುತ್ತೆ. ಎಲ್ಲ ಮೊಟ್ಟೆಗಳಲ್ಲಿ ಮರಿ ಆಗಲ್ಲ. ಕೋಳಿ ಇಡೋ ಎಲ್ಲ ಮೊಟ್ಟೆಗಳಲ್ಲಿ ಮರಿ ಆಗೋದಿಲ್ಲ. ಮಹಿಳೆಯರ ಅಂಡಾಶಯದಿಂದ ರಿಲೀಸ್ ಆಗೋ ಮೊಟ್ಟೆಗೆ ವೀರ್ಯ ಸೇರಿದ್ರೇ ಪ್ರೆಗ್ನೆನ್ಸಿ ಆಗೋದು ಅಥವಾ ಭ್ರೂಣದ ರಚನೆ ಆಗೋದು, ಆಮೇಲೆ ಮಗು ಆಗೋದು. ಅದೇ ರೀತಿ ಹೆಣ್ಣು ಕೋಳಿಯ ಜೊತೆಗೆ ಗಂಡು ಕೋಳಿಯ ಮಿಲನ ಆದಾಗ, ಹುಂಜದ ಮಿಲನ ಆದಾಗ ಮಾತ್ರ ಮರಿಯಾಗೋದು ಸಾಧ್ಯ ಆಗುತ್ತೆ. ವಾರದಲ್ಲಿ 2-3 ಸಲ ಗಂಡು ಮತ್ತು ಹೆಣ್ಣು ಕೋಳಿ ಮಿಲನ ಆಗಬೇಕು. ಆಗ ಹೆಣ್ಣು ಕೋಳಿ ಮರಿಯಾಗುವಂತಹ ಮೊಟ್ಟೆಯನ್ನು ಇಡಕ್ಕೆ ಸಾಧ್ಯ ಆಗುತ್ತೆ. ಮಹಿಳೆಯರಲ್ಲಿ ವೀರ್ಯ ಸೇರದ ಮೊಟ್ಟೆ ವ್ಯರ್ಥ ಆಗುತ್ತೆ. ಅದೇ ರೀತಿ ಕೋಳಿಯ ಮೊಟ್ಟೆ ಕೂಡ ಹೊರಗೆ ಬರುತ್ತೆ ಅಷ್ಟೇ. ಮೊಟ್ಟೆ ಹೊರಗೆ ಬರುತ್ತೆ. ತಿನ್ನೋರಿಗೆ ಗೊತ್ತಿರಲ್ಲ ಇದು ಮರಿ ಆಗುವ ಮೊಟ್ಟೆಯೋ ಮರಿ ಆಗದ, ಇದು ಕಾವಿಟ್ರೆ ಮರಿ ಆಗಲ್ಲ ಆ ರೀತಿ ಮೊಟ್ಟೆನ, ಅದು ಗೊತ್ತಿರೋದಿಲ್ಲ ಜನಕ್ಕಷ್ಟೇ. ಸಾಮಾನ್ಯ ಜನಕ್ಕೆ ಅದು ಗೊತ್ತಾಗಲ್ಲ ನೋಡಿದಾಗ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಬ್ಯಾಂಕಾಕ್ ಪಟಾಯಾಗೆ 7 Sands ಟೂರಿಸಂ ಕಂಪನಿ ಸಮ್ಮರ್ ಹಾಲಿಡೇ ಪ್ಯಾಕೇಜ್ ತಂದಿದೆ. ಆಫರ್ ಪ್ರೈಸ್ 63,500, 4 ನೈಟ್ 5 ಡೇಸ್ ಥೈಲ್ಯಾಂಡ್ ಟ್ರಿಪ್. ಇದು ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್, ಟೈಗರ್ ಪಾರ್ಕ್, ಪಟಾಯಾ ಸಿಟಿ, ಕೋರಲ್ ಐಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್, ಅಲ್ಕಜಾರ್ ಶೋ, ಬ್ಯಾಂಕಾಕ್ ಸಿಟಿ, ಸಫಾರಿ ವರ್ಲ್ಡ್ ಇಲ್ಲೆಲ್ಲ ಹೋಗೋದಿರುತ್ತೆ. 24 hours ಕೂಡ ಕನ್ನಡ
ಕನ್ನಡ ಟೂರ್ ಮ್ಯಾನೇಜರ್ ಸಹಾಯ ಇರುತ್ತೆ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಟ್ರಾವೆಲ್ ಇನ್ಶೂರೆನ್ಸ್ ಕೂಡ ಒಳಗೊಂಡಿದೆ ಈ ಪ್ರೈಸ್. ಹೊರಡೋ ದಿನ 14 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಮೊಟ್ಟೆಯೊಳಗೆ ಮರಿ ಹೇಗಾಗುತ್ತೆ? ಫರ್ಟೈಲ್ ಮೊಟ್ಟೆ ಅಂದರೆ ಮಿಲನವಾದ ಬಳಿಕ ರಚನೆಯಾಗೋ ಮೊಟ್ಟೆ ಇದೆಯಲ್ಲ, ಅದರಲ್ಲಿ ಮರಿ ಹೇಗಾಗುತ್ತೆ ಅನ್ನೋದು ಪ್ರಮುಖ ಪ್ರಶ್ನೆ. ಮೊಟ್ಟೆ ತಿನ್ನೋ ಎಷ್ಟೋ ಜನ ಮೊಟ್ಟೆಯಲ್ಲಿರುವ ಹಳದಿ ಬಣ್ಣದ ಯೋಕೆ ಮುಂದೆ ಮರಿಯಾಗೋದು ಅಂತ ಅಂದ್ಕೊಳ್ತಾರೆ. ತಪ್ಪು ಕಲ್ಪನೆ ಅದು. ಬದಲಿಗೆ ಅದರಲ್ಲಿ ಜರ್ಮಿನಲ್ ಡಿಸ್ಕ್ ಅಂತ ಒಂದು ಪುಟಾಣಿ ಭಾಗ ಇರುತ್ತೆ. ಇದನ್ನು ಎಷ್ಟೋ ಜನ ಅಬ್ಸರ್ವೇ ಮಾಡಿರೋದಿಲ್ಲ. ಮೊಟ್ಟೆಯಲ್ಲಿ ರಿಯಲ್ ಭ್ರೂಣ ಅಂದರೆ ಅದೇ. ಈ ಭ್ರೂಣ ಯೋಕ್ಗೆ ಕನೆಕ್ಟ್ ಆಗಿರುತ್ತೆ. ಯೋಕ್ನಲ್ಲಿ ಭ್ರೂಣದ ಬೆಳವಣಿಗೆಗೆ ಬೇಕಾದ ಎಲ್ಲ ಪೋಷಕಾಂಶ, ಪ್ರೋಟೀನ್, ವಿಟಮಿನ್ಗಳು, ಮಿನರಲ್ಗಳು ಇರ್ತವೆ. ಅಂದರೆ ಒಂದು ಕೋಳಿ ಮರಿಯ ಭ್ರೂಣ ಬೆಳೆದು ಮರಿ ಆಗುವವರೆಗೆ ಏನೆಲ್ಲ ಬೇಕೋ ಎಲ್ಲವೂ ಆ ಸೀಲ್ಡ್ ಮೊಟ್ಟೆಯೊಳಗೆ, ಆ ಶೆಲ್ನ ಒಳಗೆ, ಆ ಓಡಿನ ಒಳಗೆ ಎಲ್ಲವೂ ಇರುತ್ತೆ. ಮೊಟ್ಟೆ ಕ್ಲೋಸ್ ಆಗಿರುತ್ತೆ. ಭ್ರೂಣದ ಬೆಳವಣಿಗೆಗೆ ಆಕ್ಸಿಜನ್ ಬೇಕಲ್ವ ಅನ್ನೋ ಪ್ರಶ್ನೆ ಮೂಡುತ್ತೆ. ಮೊಟ್ಟೆಯ ಓಡಿನಲ್ಲಿ ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾದ ರಂಧ್ರಗಳಿದ್ದಾವೆ. ಅದರ ಮೂಲಕ ಮೊಟ್ಟೆಯೊಳಗಿನ ಭ್ರೂಣಕ್ಕೆ ಆಕ್ಸಿಜನ್ ಸಪ್ಲೈ ಆಗತ್ತೆ. ಮೊಟ್ಟೆಯಲ್ಲಿ ಮರಿ ಬೆಳೆಯೋ ಹಂತ. ಮೊಟ್ಟೆಯಲ್ಲಿರೋ ಭ್ರೂಣ ಬೆಳೆಯೋಕ್ಕೆ ಒಂದು ನಿರ್ದಿಷ್ಟ ತಾಪಮಾನ ಮೇಂಟೈನ್ ಮಾಡಬೇಕಾಗತ್ತೆ. ಇದೇ ಕಾರಣಕ್ಕೆ ಮೊಟ್ಟೆಯ ಮೇಲೆ ಕೋಳಿಗಳು ಕಾವು ಕೂರ್ತವೆ. ಕೋಳಿ ಮರಿ ಮೊಟ್ಟೆಯಿಂದ ಹೊರಬರೋಕೆ 21 ದಿನ ಬೇಕಾಗತ್ತೆ. ಅದೇ ರೀತಿ ಬೇರೆ ಬೇರೆ ಪಕ್ಷಿಗಳು, ಜೀವಿಗಳು ಬೇರೆ ಬೇರೆ ಟೈಮ್ ತಗೊಳ್ತವೆ. ಕೋಳಿ ಮೊಟ್ಟೆಯಲ್ಲಿ ಭ್ರೂಣ ಬೆಳೆಯೋ ಹಂತ ನೋಡೋದಾದರೆ, ಮೊದಲ ದಿನ ಜರ್ಮಿನಲ್ ಡಿಸ್ಕ್ ಭ್ರೂಣವಾಗಿ ಬೆಳೆಯೋಕೆ ಶುರುವಾಗುತ್ತೆ. 2ನೇ ದಿನವೇ ಹಾರ್ಟ್ ಫಾರ್ಮ್ ಆಗಿ ಬಡಿದುಕೊಳ್ಳೋಕೆ ಶುರುವಾಗುತ್ತೆ. 3ನೇ ದಿನಕ್ಕೆ ನರನಾಡಿಗಳ ರಚನೆಯಾಗುತ್ತೆ. 4ನೇ ದಿನ ಕಣ್ಣು, ಮೆದುಳು, ರೆಕ್ಕೆ ಮತ್ತು ಕಾಲಿನ ಭಾಗ ರಚನೆ ಶುರುವಾಗುತ್ತೆ. 5 ಮತ್ತು 6ನೇ ದಿನ ರೆಕ್ಕೆಯ ಉಳಿದ ಭಾಗ ಮತ್ತು ಮಂಡಿ ರಚನೆಯಾಗುತ್ತೆ. 7ನೇ ದಿನಕ್ಕೆ ಕೊಕ್ಕು, ಹಲ್ಲು, ಜುಟ್ಟಿನ ರಚನೆಯಾಗುತ್ತೆ. 8ನೇ ದಿನ ಚರ್ಮದ ರಚನೆ ಶುರುವಾಗುತ್ತೆ. 9ನೇ ದಿನ ಮರಿಯ ಬಾಯಿ ಓಪನ್ ಆಗುತ್ತೆ. 10ನೇ ದಿನ ಕಾಲಿನ ಉಗುರು ಬೆಳೆಯೋಕೆ ಶುರುವಾಗುತ್ತೆ. 11ನೇ ದಿನ ಪುಕ್ಕ ಬರೋಕೆ ಶುರುವಾಗುತ್ತೆ. 12ನೇ ದಿನ ಕಾಲಿನ ಭಾಗದಲ್ಲಿರೋ ಗಟ್ಟಿ ಚರ್ಮದ ರಚನೆಯಾಗುತ್ತೆ. 13ನೇ ದಿನ ಕಣ್ಣಿನ ರೆಪ್ಪೆ ರಚನೆಯಾದರೆ 14ನೇ ದಿನ ಮೊಟ್ಟೆಯ ಅಗಲವಾಗಿರೋ ಭಾಗದ ಕಡೆಗೆ ಮರಿಯ ತಲೆ ತಿರುಗುತ್ತೆ. 15ನೇ ದಿನ ಹೊಟ್ಟೆಯೊಳಗೆ ಕರಡು ರಚನೆಯಾಗುತ್ತೆ. 16ನೇ ದಿನಕ್ಕೆ ಕೋಳಿ ಮರಿ ಮೈ ಪುಕ್ಕ ಮತ್ತು ಕೂದಲಿನಿಂದ ಕವರ್ ಆಗುತ್ತೆ. 17ನೇ ದಿನ ತಲೆ ಕಾಲುಗಳಿಗೆ ತಾಗೋಕೆ ಶುರುವಾಗುತ್ತೆ. 18ನೇ ದಿನಕ್ಕೆ ಇಡೀ ಮೊಟ್ಟೆಯೊಳಗಿನ ಎಲ್ಲ ಭಾಗದಲ್ಲಿ ಭ್ರೂಣ ಆವರಿಸಿಕೊಳ್ಳುತ್ತೆ. 19ನೇ ದಿನ ಭ್ರೂಣ ಯೋಕನ್ನ ಕಂಪ್ಲೀಟ್ ಆಗಿ ಎಳೆದುಕೊಳ್ಳುತ್ತೆ. 20ನೇ ದಿನಕ್ಕೆ ಮರಿ ಮೊಟ್ಟೆಯ ಓಡು ಒಡೆಯೋ ಪ್ರಯತ್ನವನ್ನ ಶುರು ಮಾಡುತ್ತೆ. 21ನೇ ದಿನಕ್ಕೆ ಮೊಟ್ಟೆ ಒಡ್ಕೊಂಡು ಮರಿ ಹೊರಗೆ ಬರುತ್ತೆ. ಮನುಷ್ಯರಾದರೆ ಹುಟ್ಟಿದ ಕೂಡಲೇ ತಾಯಿಯ ಎದೆ ಹಾಲನ್ನು ಕುಡಿತವೆ. ಅದೇ ಕೋಳಿಗಳು ಆರಂಭದಲ್ಲಿ ಅವುಗಳು ಯೋಕ್ನಿಂದ ಪಡೆದಿದ್ದ ಪೋಷಕಾಂಶದಿಂದಲೇ 72 ಗಂಟೆವರೆಗೆ ಇರ್ತವೆ. ನಂತರ ಹೊರಗಿನ ಆಹಾರಕ್ಕೆ ಅಡ್ಜಸ್ಟ್ ಆಗ್ತವೆ. ಫಾರಂ ಕೋಳಿಗಳಿಗೆ ನಿತ್ಯವೂ ನರಕ ಯಾತನೆ. ಸಾಮಾನ್ಯವಾಗಿ ಕೋಳಿ ಹೆಚ್ಚು ಕಮ್ಮಿ 15 ಮೊಟ್ಟೆ ಹಾಕುತ್ತೆ. ಆದರೆ ಫಾರಂ ಕೋಳಿಗಳಿಂದ ವರ್ಷಕ್ಕೆ ಕನಿಷ್ಠ 300 ಮೊಟ್ಟೆಯನ್ನು ಫೋರ್ಸ್ಫುಲಿ ಇಡಿಸಲಾಗುತ್ತೆ. ಒಂದೊಂದು ಮೊಟ್ಟೆ ಇಡಬೇಕಾದರೂ ತುಂಬ ಹಿಂಸೆಯನ್ನು ಅನುಭವಿಸಬೇಕಾಗುತ್ತೆ ಅವು. ಆದರೆ ಈಗ ಇದೊಂದು ಬಿಸ್ನೆಸ್ ಆಗಿ ಹೋಗಿದೆ. ಹೀಗಾಗಿ ಕೋಳಿಗಳಿಂದ ದಿನಕ್ಕೊಂದಾದರೂ ಮೊಟ್ಟೆ ಇಡಿಸಬೇಕು, ವೇಸ್ಟ್ ಮಾಡಬಾರ್ದು ಟೈಮ್ ಅನ್ನೋ ರೀತಿಯಲ್ಲಿ ಇಡಿಸ್ತಾರೆ. ಈ ರೀತಿ ಕೋಳಿಗಳು 2 ವರ್ಷಗಳವರೆಗೆ ಮೊಟ್ಟೆ ಇಟ್ಟು ತುಂಬ ಹಿಂಸೆಯನ್ನು ಪಡ್ತವೆ. ಜಲಚರ ಜೀವಿಗಳು ಹೇಗೆ ಮೊಟ್ಟೆ ಇಡ್ತವೆ? ಸಮುದ್ರದ ಹಲವು ಜೀವಿಗಳು ಮೊಟ್ಟೆ ಇಡ್ತವೆ. ಉಭಯವಾಸಿಗಳು ಅಂದರೆ ನೆಲ ನೀರು ಎರಡೂ ಕಡೆ ಇರುವು ನೆಲದ ಮೇಲೆ ಬಂದು ಮಣ್ಣು ಕೊರೆದು ಹೊಂಡ ಮಾಡಿ ಮೊಟ್ಟೆ ಇಡ್ತವೆ. ಒಂದೇ ಸಲಕ್ಕೆ ತುಂಬ ಮೊಟ್ಟೆಗಳನ್ನು ಇಡ್ತವೆ. ಅದೇ ರೀತಿ ಮೀನುಗಳು ಕೂಡ ನೀರಿನ ಒಳಗೆ ಸೇಫ್ ಜಾಗ ಹುಡುಕಿ ಮೊಟ್ಟೆ ಇಡ್ತವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಎಲ್ರಿಗೂ ತುಂಬ ಕಾಮನ್ ಆಗಿರೋ ಮೊಟ್ಟೆ ಬಗ್ಗೆ ಒಂದಷ್ಟು ಅನ್ಕಾಮನ್ ವಿಚಾರಗಳನ್ನು ತಿಳಿಸ್ಕೊಡೋ ಪ್ರಯತ್ನ. ಅತ್ಯಂತ ಸಾಮಾನ್ಯವಾಗಿ ಗೊತ್ತಿರೋ ಮೊಟ್ಟೆ ಬಗ್ಗೆ ಅಪರೂಪದ ವಿಚಾರಗಳನ್ನು ತಿಳಿಸ್ಕೊಡೋ ಪ್ರಯತ್ನ. ಈ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ದಯವಿಟ್ಟು ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ರೋಚಕ ಮಾಹಿತಿ ಎಲ್ರಿಗೂ ಗೊತ್ತಾಗಲಿ. ನೀವೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.